ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಸರ್ಕಾರ ರಚನೆಯಾದರೆ ಮಾತನಾಡ್ತಾ ಇದ್ದಾರೆ. ಒಂದು ವೇಳೆ ಏನಾದರೂ ರಚನೆ ಆಗಿಬಿಟ್ರೆ ಸರ್ಕಾರ ನುಸುಳುಕೋರರ ಒಂದು ತಡೆಗೆ ರಾಷ್ಟ್ರೀಯ ಗ್ರಿಡ್ ಸ್ಥಾಪನೆಯನ್ನು ಮಾಡಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಕೇಂದ್ರ ಸಚಿವ ಅಮಿತ್ ಶಾ ಅವರ ಹೇಳಿಕೆಯನ್ನು ಕೊಡ್ತಾ ಇರುವಂಥದ್ದು. ದೇಶಕ್ಕೆ ಪ್ರವೇಶಿಸುವವರನ್ನು ತಡೆಯಲು, ಅಂದರೆ ಅಕ್ರಮವಾಗಿ ಯಾರು ಬರ್ತಾ ಇರ್ತಾರೆ ನುಸುಳುಕೋರರು, ಅವರನ್ನು ತಡೆಯೋಕ್ಕೆ ರಾಷ್ಟ್ರೀಯ ಗ್ರಿಡ್ ರಚನೆಯನ್ನು ನಾವು ಮಾಡ್ತೀವಿ ಅಂತ ಕೇಂದ್ರ ಗೃಹ ಸಚಿವ ಆಗಿರುವಂಥ ಅಮಿತ್ ಶಾ ಅವರು ಹೇಳ್ತಾ ಇದ್ದಾರೆ. ನಾವು ಬಂಗಾಳದ ಪರಂಪರೆಯನ್ನು ಪುನರ್ಜೀವನಗೊಳಿಸುತ್ತೇವೆ. ಕಳೆದ 15 ವರ್ಷಗಳಲ್ಲಿ ಬಂಗಾಳವು ಭಯ ಮತ್ತು ಭ್ರಷ್ಟಾಚಾರ, ಅದರ ಜೊತೆಗೆ ದುರಾಡಳಿತಕ್ಕೆ ಸಾಕ್ಷಿ ಆಗ್ತಾ ಇದೆ. ಒಳ ನುಸುಳುಕೋರಿಕೆ ಏನಿದೆ, ನುಸುಳುಕೋರರೇನಿದ್ದಾರೆ ಅವರು ಜನರಲ್ಲಿ ಭಯವನ್ನು ಉಂಟು ಮಾಡ್ತಾ ಇದ್ದಾರೆ. ಅಭದ್ರತೆ ಇದೆ ಮತ್ತು ಆತಂಕವನ್ನು ಕೂಡ ಹೆಚ್ಚು ಮಾಡ್ತಾ ಇದ್ದಾರೆ, ಸೃಷ್ಟಿಯಾಗ್ತಾ ಇದೆ. ಈಗ ಮತದಾರರ ಮನಸ್ಸು ಬದಲಾಗ್ತಾ ಇದೆ. ಏಪ್ರಿಲ್ನಲ್ಲಿ ನಡೆಯಲಿರುವಂತಹ ವಿಧಾನಸಭಾ ಚುನಾವಣೆಯಲ್ಲಿ ಬಂಗಾಳದ ಜನರು ಭಯವನ್ನು ಬಿಡಬೇಕು. ನಾವು ಭಯವನ್ನು ಹೋಗಲಾಡಿಸ್ತೀವಿ. ಭಯ, ಭ್ರಷ್ಟಾಚಾರ, ದುರಾಡಳಿತ ಮತ್ತು ಒಳ ನುಸುಳುಕೋರಿಕೆ ಏನಿದೆ ಅದು ಬದಲಾಗುತ್ತೆ. ಅದರ ಬದಲಾಗಿ ಅಭಿವೃದ್ಧಿ ಆಗುತ್ತೆ. ಪರಂಪರೆ ಮತ್ತು ಬಡತನ ಕಲ್ಯಾಣದ ಮೇಲೆ ನಾವು ಫೋಕಸ್ ಮಾಡ್ತೀವಿ. ಅಭಿವೃದ್ಧಿಯ ಒಂದು ಪರಂಪರೆ ಬರುತ್ತೆ, ಬಡತನ ನಿರ್ಮೂಲನೆ ಆಗುತ್ತೆ, ಕಲ್ಯಾಣಕ್ಕೋಸ್ಕರ ನಾವು ದುಡಿತೀವಿ ಅಂತ ಹೇಳ್ತಾ ಇದ್ದಾರೆ. ಬಲವಾದಂತಹ ಸರ್ಕಾರವನ್ನು ರಚನೆ ಮಾಡ್ತೀವಿ, ನಮಗೆ ದೃಢ ವಿಶ್ವಾಸ ಇದೆ ಅಂತ ಅಮಿತ್ ಶಾ ಹೇಳ್ತಾ ಇದ್ದಾರೆ. ಏನಾದ್ರು ಚುನಾವಣೆ ನಡೆಯುತ್ತೆ, ನೀವು ಈಗ ಇರುವಂತಹ ಒಂದು ಪರಿಸ್ಥಿತಿಯನ್ನು ಎದುರಿಸೋಕ್ಕಾಗಲ್ಲ. ನಮ್ಮ ಸರ್ಕಾರ ಬಂದರೆ ನಾವು ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡ್ತೀವಿ, ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತೀವಿ. ಒಳ ನುಸುಳುಕೋರರು ಏನಿದ್ದಾರೆ ಅವರ ಒಂದು ಭಯದಿಂದ, ಆತಂಕದಿಂದ, ಭ್ರಷ್ಟಾಚಾರದಿಂದ ನಾವು ನಿಮ್ಮನ್ನು ಮುಕ್ತ ಮಾಡ್ತೇವೆ. ಕಳೆದ 15 ವರ್ಷಗಳಲ್ಲಿ ಬಂಗಾಳವು ಭಯದಿಂದ ಕೂಡಿತ್ತು, ಭ್ರಷ್ಟಾಚಾರದಿಂದ ಕೂಡಿತ್ತು. ಬೇರೆ ದೇಶದಿಂದ ಯಾರು ಬರ್ತಾ ಇದ್ರಲ್ಲ ನುಸುಳುಕೋರರು, ಅವರ ಭಯದಿಂದ ಕೂಡಿತ್ತು. ಇನ್ನು ಮುಂದೆ ಅದು ಯಾವುದೂ ಇರಲ್ಲ. ನಮ್ಮ ಸರ್ಕಾರವನ್ನು ನಾವು ಒಳ್ಳೆಯ ರೀತಿಯಲ್ಲಿ ನೋಡಿಕೊಳ್ತೇವೆ, ಎಲ್ಲ ರೀತಿಯ ಸೌಲಭ್ಯಗಳನ್ನು ಕೊಡ್ತೀವಿ, ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತೀವಿ. ಅಭಿವೃದ್ಧಿ ಕುಂಠಿತವಾಗಿದ್ದರೆ ಅಥವಾ ಶುರುವಾದ ಕೆಲಸಗಳು ಅಲ್ಲಿಗೆ ಅರ್ಧಕ್ಕೆ ಅವನ್ನು ಕೂಡ ಪೂರ್ಣಗೊಳಿಸ್ತೀವಿ. ನಮ್ಮ ಸರ್ಕಾರ ಆ ರೀತಿಯಾಗಿ ನಡೆದುಕೊಳ್ಳುತ್ತೆ. ಅದಕ್ಕಾಗಿ ನಾವು ಏನು ಭದ್ರತೆಗೋಸ್ಕರ ರಾಷ್ಟ್ರೀಯ ಗ್ರಿಡ್ ರಚನೆಯನ್ನು ಮಾಡ್ತಾ ಇದ್ದೀವಿ, ಅದು ನಿಮಗೆ ಸುರಕ್ಷತೆಯನ್ನು ನೀಡುತ್ತೆ ಅಂತ ಹೇಳಿ ಗೃಹ ಸಚಿವ ಅಮಿತ್ ಶಾ ಅವರು ಮಾತನಾಡಿದ್ದಾರೆ. ಮುಂದಿನ ಒಂದು ಚುನಾವಣೆ ಏನಿದೆ ಆ ಚುನಾವಣೆಯನ್ನು ಮನದಲ್ಲಿಟ್ಟುಕೊಂಡು ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ಕೆಲವರು ಹೇಳುತ್ತಾರೆ. ಅದೇನೇ ಇದ್ದರೂ ಕೂಡ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಸರ್ಕಾರ ರಚನೆಯಾದರೆ ಮಾತ್ರ ನಾವು ಈ ರೀತಿಯಾಗಿ ಎಲ್ಲ ಸೌಲಭ್ಯಗಳನ್ನು ಕೊಡ್ತೀವಿ. ಅದಕ್ಕಾಗಿ ನೀವು ನಮ್ಮ ಸರ್ಕಾರವನ್ನು ಗೆಲ್ಲಿಸಿ ನಮಗೆ ಓಟನ್ನು ಕೊಡಿ ಅಂತ ಹೇಳ್ತಾ ಇದ್ದಾರೆ ಅಮಿತ್ ಶಾ. ಬೇರೆ ಬೇರೆ ಭರವಸೆಗಳನ್ನು ಕೂಡ ಕೊಟ್ಟಿದ್ದಾರೆ. ಸದ್ಯಕ್ಕಂತೂ ಈ ರೀತಿಯಾಗಿ ನಾವು ನಡೆದುಕೊಳ್ತೀವಿ, ನೋಡಿಕೊಳ್ತೀವಿ. ನಮ್ಮ ಸರ್ಕಾರಕ್ಕೆ ನೀವು ಅವಕಾಶವನ್ನು ಕೊಡಬೇಕು ಅಂತ ಮತದಾರರ ಒಂದು ಮನಸ್ಸನ್ನು ಬದಲಾವಣೆ ಮಾಡುವಂಥ ರೀತಿಯಲ್ಲಿ ಮಾತನಾಡಿದ್ದಾರೆ. ಅಭಿವೃದ್ಧಿ ಕಡೆ ನೀವು ಗಮನ ಕೊಡೋದಾದರೆ, ಅಭಿವೃದ್ಧಿ ನಿಮಗೆ ಬೇಕು ಅನ್ನೋದಾದರೆ ನಮ್ಮ ಸರ್ಕಾರವನ್ನು ಗೆಲ್ಲಿಸಿ ಅನ್ನುವಂಥ ರೀತಿಯಲ್ಲಿ ಮಾತನಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.